ಹಲೋ ಗೈಸ್, ವೆಲ್ಕಮ್ ಟು ದ ಯು ಬಿ ಚಾನಲ್. ಎಲ್ಲರೂ ಚೆನ್ನಾಗಿದ್ದೇವೆ ಅನ್ಕೊಂಡು ಇವತ್ತಿನ ಮಾರ್ಕೆಟ್ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ನಾರ್ಮಲ್ ಆಗಿ ಎಸ್ಟರ್ಡೇ ಮಾರ್ಕೆಟ್ ಏನು ಫುಲ್ ಸೆಲ್ಲರ್. ಇಲ್ಲಿ ನಾವು ಏನೇನು ಅಬ್ಸರ್ವ್ ಮಾಡ್ಕೋಬೇಕಂದ್ರೆ, ಫಸ್ಟು ಒಂದು ಪ್ರೀವಿಯಸ್ ಡೇ ಐ, ಎರಡು ಪ್ರೀವಿಯಸ್ ಡೇ ಲೋ. ಸೊ ಸಪೋಸ್ ಪ್ರೀವಿಯಸ್ ಡೇ ಲೋ ಪೂರ್ತಿ ಸೆಲ್ಲರ್ಸ್ ಆಕ್ಟಿವಿಟಿ ಅದ್ರ ನಿನ್ನೆ ಒಂದು ಡೈರೆಕ್ಷನ್ಯಾಗ ಮೂವ್ಮೆಂಟ್ ಆಗೈತಿ. ನೋ ರಿಟ್ರೇಸ್ಮೆಂಟ್, ನಥಿಂಗ್. ಮೀನ್ಸ್ ಟುಡೇ ಮಾರ್ಕೆಟ್ಗೆ ಸಪ್ಲೈ ಝೋನು, ಡಿಮ್ಯಾಂಡ್ ಝೋನು ಭಾಳ ಇಂಪಾರ್ಟೆಂಟು. ಮತ್ತು ಓಪನಿಂಗ್ ರೇಂಜ್ ಮಾರ್ಕೆಟ್, ಇಫ್ ಎಸ್ಟರ್ಡೇ ಮಾರ್ಕೆಟ್ ಕ್ಲೋಸ್ಗೆ ಗ್ಯಾಪ್ ಅಪ್ ಓಪನ್ ಆತಂದ್ರೆ, ಗ್ಯಾಪ್ ಅಪ್ ಡೌನ್ ಆತಂದ್ರೆ, ಟುಡೇ ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಗಿದೆ ಕರೆಕ್ಟಾಗಿ. ಈ ಗ್ಯಾಪ್ ಅಪ್ ಓಪನ್ ಆಯಿತು, ಬಟ್ ಟ್ರ್ಯಾಪ್ ಮಾಡಬೇಕಲ್ಲ ಸೆಲ್ಲರ್ಸ್ನ. ಅದಕ್ಕೆ ಇದು ಡೈರೆಕ್ಟ್ ಒಂದು ಕ್ಯಾಂಡಲ್ ಪೂರ್ತಿ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಬರುತ್ತೆ. ಇದು ರೆಡ್ ಕ್ಯಾಂಡಲ್, ಆ್ಯಕ್ಚುಲಿ ಇದು ಗ್ರೀನ್ ಕ್ಯಾಂಡಲ್ ಅಂತ ತೋರಿಸ್ತಾ ಇದೆ ಇಲ್ಲಿ, ಬಟ್ ಇಟ್ ಈಸ್ ಲುಕ್ಸ್ ರೆಡ್ ಕ್ಯಾಂಡಲ್. ಅಂದ್ರೆ ಇಲ್ಲಿ ಓಪನ್ ಆಗಿ ರಿಟ್ರೇಸ್ಮೆಂಟ್ ತಗೊಂಡು ವಾಪಸ್ ಹಿಂಗೆ ಬಂದಿದೆ. ಸೊ ನಾರ್ಮಲ್ ಆಗಿ ಇಲ್ಲಿ ಆಪ್ಷನ್ಸ್ ನಮ್ಗೆ ಬರಲ್ಲ ಯಾವುದೇ ಎಂಟ್ರಿ ತೊಗೊಳಕು. ನಮಗೆ ಬೇಕಾಗಿರೋ ಎಂಟ್ರಿ ಇಲ್ಲಿ ಬೇಕಾಗಿತ್ತು ನನಗೆ. ಸೊ ಇದೊಂದು ಡಿಮ್ಯಾಂಡ್ ಝೋನ್ ಇತ್ತು, ಈ ಡಿಮ್ಯಾಂಡ್ ಝೋನ್ ಎಂಟ್ರಿ ಬೇಕಾಗಿತ್ತು. ಇಲ್ಲಿವರೆಗೆ ಬಂದಿದ್ರೆ ನಾನು ಇಲ್ಲೊಂದು ಲಾಂಗ್ ಎಂಟ್ರಿ ಸ್ಟಾರ್ಟ್ ಮಾಡ್ಬೋದಾಗಿತ್ತು. ಸೊ ಆಪರ್ಚುನಿಟಿ ಸಿಗಲಿಲ್ಲ, ವೇಟ್ ಮಾಡಿದೆ ಮಾರ್ಕೆಟು. ಓಕೆ, ಇಲ್ಲೇ ಸಪ್ಲೈ ಝೋನ್ಗೆ ಡೈರೆಕ್ಟ್ ಎಂಟ್ರಿ ಆಗಿದೆ. ನಮ್ಗೆ ಕನ್ಫರ್ಮೇಷನ್ ಬೇಕಲ್ಲ, ಕನ್ಫರ್ಮೇಷನ್ ಸಲುವಾಗಿ ಇಲ್ಲಿ ಇಂಗಲ್ ಫಿಲ್ಮ್ ಕ್ಯಾಂಡಲ್ ಫಾರ್ಮೇಷನ್ ಆದಮೇಲೆ ಡೈರೆಕ್ಟ್ ಎಂಟ್ರಿ. ಸ್ಟಾಪ್ ಲಾಸು ಫಾರ್ ಇಲ್ಲಿ ಇಡ್ಬೋದು. ನಾನು ಸ್ವಲ್ಪ ಕನ್ಸರ್ವೇಟಿವ್ ಆಗಿ ಇದನ್ನು ಈ ಡಿಮ್ಯಾಂಡ್ ಝೋನ್ನ ಸ್ಟಾಪ್ ಲಾಸ್ ಎಕ್ಸಿಕ್ಯೂಟ್ ಮಾಡ್ಬೋದು. ಇಲ್ಲಿ 1:2 ರಿಸ್ಕ್ ರಿವಾರ್ಡ್ ರೇಷಿಯೋ ನಿಮ್ಗೆ ಆರಾಮ್. ಎಲ್ಲಿವರೆಗೆ ಟಾರ್ಗೆಟ್ ಮಾಡ್ಬೋದು, ನಾರ್ಮಲ್ ಆಗಿ ಈ ಸಪ್ಲೈ ಝೋನ್ವರೆಗೆ, ಈ ಡಿಮ್ಯಾಂಡ್ ಝೋನ್ವರೆಗೆ ನೀವು ಟಾರ್ಗೆಟ್ ಮಾಡ್ಬೋದು. ಸೊ ನಿಫ್ಟಿ ಅನಾಲಿಸಿಸ್ ಅಂದ್ರೆ ನಾರ್ಮಲ್ ಆಗಿ ಟ್ರೆಂಡಿಂಗ್ ಡೇ ಪೂರ್ತಿ ನೆಗೆಟಿವ್ ಇದೆ. ಟ್ರೆಂಡಿಂಗ್ ಡೇ ಅಂದರೆ ಎಸ್ಟರ್ಡೇ ಮಾರ್ಕೆಟ್ ಫುಲ್ ನೆಗೆಟಿವ್. ಟುಡೇ ಮಾರ್ಕೆಟ್ ಒಂಥರ ಕನ್ಸಾಲ್ಟೇಟೆಡ್ ಝೋನ್ನಲ್ಲೇ ಫಾರ್ಮೇಷನ್ ಆಗಿದೆ. ಸಪೋಸ್ ಇಫ್ ಏನಾರು ಮಾರ್ಕೆಟ್ ಏನಾರು ಸಡನ್ ಆಗಿ ಪೂರ್ತಿ ಗ್ಯಾಪ್ ಅಪ್ ಓಪನ್ ಆಗಿ ಟುಮಾರೋ ಮಾರ್ಕೆಟ್ ಶೋ ಅಪ್ ಆತಂದ್ರೆ ಮೇ ಬಿ ಟ್ರೆಂಡ್ ರಿವರ್ಸಲ್ ಆಗಬಹುದು. ಇಫ್ ಮಾರ್ಕೆಟು ಸಪ್ಲೈ ಏನಾರ ಎಕ್ಸಿಸ್ಟಿಂಗ್ ಸಪ್ಲೈಯರ್ಸ್ ಏನಾರು ಸ್ಟ್ರಾಂಗ್ ಇದ್ದಾರೆ ಅಂದ್ರೆ ಡೈರೆಕ್ಟ್ ಓಪನಿಂಗ್ ಇದನ್ನು ಬ್ರೇಕ್ಔಟ್ ಮಾಡಲೇಬೇಕು. ಈ ಚಾನ್ಸ್, ಈ ಲೈನ್ 24,601 ಪ್ರೈಸ್ ರೇಂಜ್. ಕಮಿಂಗ್ ಟು ದ ಬ್ಯಾಂಕ್ ನಿಫ್ಟಿ ಟುಮಾರೋ ಅನಾಲಿಸಿಸ್ ಟುಮಾರೋ ಅನಾಲಿಸಿಸ್ ನೋಡೋದಾದ್ರೆ, ನಾರ್ಮಲ್ ಆಗಿ ಇಫ್ ಏನಾರ ಗ್ಯಾಪ್ ಅಪ್ಪು ಗ್ಯಾಪ್ ಡೌನು, ಸಪೋಸ್ ಗ್ಯಾಪ್ ಅಪ್ ಆಯ್ತಂದ್ರೆ ಗ್ಯಾಪ್ ಅಪ್ ಆತಂದ್ರೆ ಗ್ಯಾಪ್ ಅಪ್ ಓಪನ್ ಆತಂದ್ರೆ ಈ ಡಿಮ್ಯಾಂಡ್ ಝೋನಿಂದ ಶಾರ್ಟ್ ಆದರೂ ಮಾಡೋ ರೇಂಜ್ ಇರ್ಬೋದು. ಸಪೋಸ್ ಇನ್ನೇನಾರ ನಿನ್ನೆ ಇವತ್ತಿನ ಮಾರ್ಕೆಟ್ ಏನಾದರೂ ಫುಲ್ ಗ್ಯಾಪ್ ಅಪ್ ಆತಂದ್ರೆ, ಸೊ ವಿ ಶುಡ್ ಲುಕ್ ಫಾರ್ ದಿಸ್ ಎಂಟ್ರಿ, ಶಾರ್ಟ್ ಎಂಟ್ರಿ. ಸಪೋಸ್ ಇಫ್ ಏನು ಗ್ಯಾಪ್ ಡೌನ್ ಓಪನ್ ಆತಂದ್ರೆ ಇಲ್ಲಿ ಸ್ವಲ್ಪ ಹುಷಾರಾಗಿರಿ. ಇಲ್ಲಿ ಪ್ರೈಸ್ ಆಕ್ಷನ್ ರೇಂಜ್ ನೋಡಿ ಲಾಂಗ್ ಎಂಟ್ರಿ ಕೊಡಿ, ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಝೋನು. ಇಫ್ ಈ ಲೆವೆಲ್ ಏನಾರ ಬ್ರೇಕ್ ಆತಂದ್ರೆ ಟ್ರೆಂಡ್ ತಿರ್ಗಾ ಕಂಟಿನ್ಯೂ ಆಗುತ್ತೆ ಪೂರ್ತಿ. ಇಫ್ ಸಪೋಸ್ ಟ್ರೆಂಡ್ ಏನಾರು ಕಂಟಿನ್ಯೂ, ಬಯರ್ಸ್ ಏನಾರ ಫುಲ್ ಆ್ಯಕ್ಟಿವ್ ಇದ್ರೆ ಇಲ್ಲಿ ಅಂದ್ರೆ ನಾರ್ಮಲ್ ಆಗಿ ಟ್ರೆಂಡ್ ಅಪ್ವರ್ಡ್ ಆಗುತ್ತೆ. ನೀವು ನಾರ್ಮಲ್ ಆಗಿ ಎಕ್ಸಿಕ್ಯೂಟ್ ಮಾಡ್ಬೋದು ಲಾಂಗ್ ಎಂಟ್ರಿನ. ಕಮ್ಮಿಂಗ್ ಟು ದ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಬಂದ್ವಿ ಅಂದ್ರೆ, ಬ್ಯಾಂಕ್ ನಿಫ್ಟಿ ಒಳ್ಳೆ ಪ್ರೈಸ್ ಆಕ್ಷನ್ ಕೊಡುತ್ತೆ. ಬಟ್ ಅದು ಕಂಪೇರ್ ಟು ನಿಫ್ಟಿ 50, ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದು ಒಳ್ಳೆಯದು. ಬಟ್ ಪ್ರೀಮಿಯಂ ಕಡಿಮೆ ಇರುತ್ತೆ ಅನ್ನೋದು ಹೋಗ್ಬಿಟ್ರೆ ಮತ್ತೇನು ಪ್ರಾಬ್ಲಮ್ ಇರಲ್ಲ. ಸಪೋಸ್ ಮೂಮೆಂಟು ವಾಲಟಿಲಿಟಿ ಹೆಚ್ಚಿಗೆ ಇರುತ್ತೆ, ಲಿಕ್ವಿಡಿಟಿ ಜಾಸ್ತಿ ಇರೋದ್ರಿಂದ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡೋದು ಒಳ್ಳೆಯದು. ಇಫ್ ಸಪೋಸ್ ನೀವು 2 ಲಾಟ್ ಮಾಡಬೇಕಂದ್ರೆ, 1 ಲಾಟ್ ಇದರಲ್ಲಿ ಮಾಡಿ, 1 ಲಾಟ್ ನಿಫ್ಟಿಯಲ್ಲಿ ಮಾಡಿ. 2 ಬ್ಯಾಲೆನ್ಸ್ ಆಗಿರುತ್ತೆ. ಇಂಡೆಕ್ಸ್ 2 ಬ್ಯಾಲೆನ್ಸ್ ಇರೋದ್ರಿಂದ ಸ್ವಲ್ಪ ನಿಮ್ಮದು ಸ್ಟಾಪ್ ಲಾಸ್ ಅಂಟಾಗೋದು
ನಾರ್ಮಲಾಗಿ ಇದು ಆಗುತ್ತೆ. C4 ಝೋನಲ್ಲಿ ಜಾಸ್ತಿ ಇರ್ತಿಲ್ಲ ನಾರ್ಮಲಾಗಿ. ಇವತ್ತಿನ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿಗೆ, ಇದರಲ್ಲಿ ನಾರ್ಮಲಾಗಿ ಎಸ್ಟರ್ಡೇ ಮಾರ್ಕೆಟ್ ಪೂರ್ತಿ ನೆಗೆಟಿವ್, ಅಂದ್ರೆ ಸೆಲ್ಲರ್ಸ್ ಆಕ್ಟಿವಿಟಿ ಪೂರ್ತಿ. ಇದ್ರ ಸೆಲ್ಲರ್ಸ್ ಆಕ್ಟಿವಿಟಿ ಅಂದ್ರೆ ಸೆಲ್ಲರ್ಸ್ ಝೋನ್ಸ್ನು ಎಸ್ಟರ್ಡೇ ಮಾರ್ಕೆಟ್ ಆಗಿ ಎಸ್ಟರ್ಡೇ ಮಾರ್ಕೆಟ್ ಲೋನ ನೀವು ಶೋ ಅಪ್ ಮಾಡಿದ್ರಿ ಅಂದ್ರೆ, ಸಪೋಸ್ ಇಲ್ಲೊಂದು ಸಪ್ಲೈ ಝೋನ್ ಇದೆ, ಇದು ಒಂದು ಮೇನ್ ಸಪ್ಲೈ ಝೋನ್ ಇದು. ಯಾಕಂದ್ರೆ ಸೆಲ್ಲರ್ಸ್ ನಿನ್ನೆ ಅರೌಂಡ್ 200-300 ಪಾಯಿಂಟ್ಸ್ ಮೂವ್ ಮಾಡಿದ್ದಾರೆ. ಅಂದ್ರೆ ಬಿಗ್ ಬಯರ್ಸ್, ಬಿಗ್ ಸೆಲ್ಲರ್ಸ್ ಇನ್ವಾಲ್ವ್ ಆಗಿರ್ತಾರೆ ನಾರ್ಮಲ್ ಆಗಿ. ಈ ಸೆಲ್ಲರ್ಸ್ನ ಸಪೋಸ್ ಈ ಮಾರ್ಕೆಟ್ ಇವತ್ತಿನ ಮಾರ್ಕೆಟ್ ಓಪನಿಂಗ್ ರೇಂಜ್ ಏನಂತ ಗ್ಯಾಪ್ ಅಪ್, ಸೇಮ್ ನಿಫ್ಟಿ ಟೈಪ್ ಗ್ಯಾಪ್ ಅಪ್ ಓಪನ್ ಅಂತ ಇಲ್ಲಿ ಮ್ಯಾನುಪ್ಯುಲೇಟ್ ಮಾಡಿದ್ರೆ ಬಿಗ್ ರೆಡ್ ಕ್ಯಾಂಡಲ್ ಓಪನ್ ಆಯ್ತು. ಓಪನ್ ಆದಮೇಲೆ ಮ್ಯಾನುಪ್ಯುಲೇಟ್ ಆಯ್ತು. ಸಡನ್ ಆಗಿ ನನಗೆ ಇದೊಂದು ಡಿಮ್ಯಾಂಡ್ ಝೋನ್ ಅನ್ನೋದು ಕನ್ಫರ್ಮೇಷನ್ ಆತಲ್ಲ. ಈ ಡಿಮ್ಯಾಂಡ್ ಝೋನಿಂದ ಡೈರೆಕ್ಟ್ ಬೈ ಮಾಡಿದೆ. ಬೈ ಮಾಡಿದ್ದಲ್ಲಿಂದ ಈಗ ನಾವು ನೆಕ್ಸ್ಟ್ ಸಪ್ಲೈ ಝೋನ್ ಹುಡುಕ್ಬೇಕು. ಆ ಸಪ್ಲೈ ಝೋನ್ ಹುಡುಕಿದ್ದು ಇದು. ಈ ಸಪ್ಲೈ ಝೋನ್ಗೆ ಎಂಟ್ರಿ ಎಕ್ಸಿಟ್ ಆಗಿಬಿಟ್ಟ ನಾನು ನಾರ್ಮಲಾಗಿ. ಸೊ ಇಟ್ಸ್ ಅಗೇನ್ ಟ್ರ್ಯಾಪ್ ಮಾಡ್ತು ಇಲ್ಲಿಂದ ಸೆಲ್ಲರ್ಸಿಗೆ. ಇದು ನೆಕ್ಸ್ಟ್ ಸಪ್ಲೈ ಝೋನಿಂದ ಡೈರೆಕ್ಟ್ ಲಾಂಗ್ ಬ್ಯಾಕ್ ಅರೌಂಡ್ ನಿಮ್ಗೆ ಕಂಪೇರ್ ಮಾಡಿದ್ರೆ 200-300 ಪಾಯಿಂಟ್ ಸಿಗುತ್ತೆ ನಿಮ್ಗೆ ನಾರ್ಮಲಾಗಿ. 300 ಪಾಯಿಂಟ್ ಸಮಥಿಂಗ್ ಏನೋ ಕೊಟ್ಟಿದೆ ಗುಡ್ ಸೆಲ್ಲರು. ಬಟ್ ಇದು ಕನ್ಸಾಲಿಡೇಷನ್ ಝೋನ್ ಥರನೇ ಕನ್ಸಿಡರ್ ಆಗುತ್ತೆ ನಾಳೆ ಮಾರ್ಕೆಟು. ಇಫ್ ಸಪೋಸ್ ಮಾರ್ಕೆಟ್ ಏನಾರ ಟುಮಾರೋ ಮಾರ್ಕೆಟ್ ಏನಾದರೂ ಓಪನ್ ಗ್ಯಾಪ್ ಅಪ್ ಏನಾರು ಓಪನ್ ಆತಂದ್ರೆ, ಇಲ್ಲ ಫ್ಲ್ಯಾಟ್ ಓಪನ್ ಆತಂದ್ರೆ, ಆವಾಗ ನಾವು ನಾರ್ಮಲಾಗಿ ಕನ್ಸಿಡರ್ ಮಾಡಬೇಕಾಗಿದ್ದು ಇಫ್ ಇಟ್ ಈಸ್ ಇಲ್ಲಿಂದ ಈ ಕಡೆ ಹೋಗೋದು. ಇಲ್ಲ ಅಂದ್ರೆ ಇಫ್ ಸಪೋಸ್ ಡೌನ್ ಏನಾರು ಓಪನ್ ಆತಂದ್ರೆ ಇಲ್ಲಿಂದ ಇಲ್ಲೋಗಿ ಇಲ್ಲೇ ನೋಡ್ಬೇಕು, ಇಲ್ಲಿ ಪ್ರೈಸ್ ಆಕ್ಷನ್ ರೇಂಜ್. ಇದು ಭಾಳ ಇಂಪಾರ್ಟೆಂಟ್ ಇದು. ಈ ಝೋನು ಭಾಳ ಇಂಪಾರ್ಟೆಂಟ್ ಇದು. ಈ ಝೋನು ಇಲ್ಲಿಂದ ನೋಡ್ಕೊಂಡ್ಬಿಟ್ಟೆ ನಾರ್ಮಲಾಗಿ. ಇದು ಸೆಲ್ಲರ್ ಝೋನು. ಇಲ್ಲೇ ಪ್ರೈಸ್ ಆಕ್ಷನ್ ನೋಡಿ. ಇಲ್ಲಿ ಸಪೋಸ್ ಇಲ್ಲಿ ಏನಾರ ಬಯರ್ಸ್ ಎಂಟ್ರ್ ಆದ್ರೆ ಬಯರ್ಸ್ ಕ್ಯಾಂಡಲ್ ಪ್ರೈಸ್ ಆಕ್ಷನ್ಸ್ ಏನಾರ ಫಾರ್ಮ್ ಆದವು ಅಂದ್ರೆ ನಾರ್ಮಲಾಗಿ ಇಲ್ಲೇ ಲಾಂಗ್ ಎಂಟ್ರಿ ತಗೊಳ್ಳಿ. ಈ ಲಾಂಗ್ ಎಂಟ್ರಿನ ನೆಕ್ಸ್ಟ್ ಸಪ್ಲೈಗೆ ಡಿಮ್ಯಾಂಡ್ ಝೋನ್ಗೆ ಕನ್ಸಿಡರ್ ಮಾಡಿ. ಸ್ಟಾಪ್ ಲಾಸ್ ಕಂಪಲ್ಸರಿ ಇದೆ ನಾರ್ಮಲಾಗಿ, ಯಾವುದೇ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ರು ನಾರ್ಮಲಾಗಿ. ಇಷ್ಟೇ ಗೈಸ್ ಟುಡೇ ಮಾರ್ಕೆಟ್ ಅನಾಲಿಸಿಸ್. ನಾರ್ಮಲಾಗಿ 2 ಟ್ರೇಡ್ ತೊಗೊಂಡ್ವಿ. 2 ಟ್ರೇಡ್ ತಗೊಳಕ ರೀಸನು, ಒಂದು ಡಿಮ್ಯಾಂಡ್ ಝೋನಿಂದ ಡೈರೆಕ್ಟ್ ಸೆಲ್ಲರ್ಸ್ನ ಟ್ರ್ಯಾಪ್ ಮಾಡಿ ಡೈರೆಕ್ಟ್ ನೆಕ್ಸ್ಟ್ ಸಪ್ಲೈ ಝೋನ್ಗೆ ಎಂಟ್ರಿ ಆಗೈತಿ. ಇದೊಂದು ಟ್ರೇಡ್. ನೆಕ್ಸ್ಟ್ ಸಪ್ಲೈ ಝೋನಿಂದ ಡೈರೆಕ್ಟ್ ಪ್ರೈಸ್ ಆಕ್ಷನ್ ರೇಂಜಿಗೆ ತಗೊಂಡು ಇದನ್ನು ಬ್ರೇಕ್ಔಟ್ ಆದಮೇಲೆ ಡೈರೆಕ್ಟ್ ಎಂಟ್ರಿ ತಗೊಂಡು ಇದೊಂದು ಸಪ್ಲೈ ಝೋನು ಮತ್ತು ಡಿಮ್ಯಾಂಡ್ ಝೋನು ಪ್ರೀವಿಯಸ್ ಡೇ ಆಗಿ ಪ್ರೀವಿಯಸ್ ಡೇ ಲೋ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಪ್ರೈಸ್ ಆಕ್ಷನ್ ಯಾವ್ಯಾವ ರೇಂಜಲ್ಲಿ ಏನೇನು ವರ್ಕೌಟ್ ಆಗ್ತಿದೆ, ಯಾವುದಿಲ್ಲ. ಬರೀ ಸಪ್ಲೈ ಡಿಮ್ಯಾಂಡ್ ಝೋನಲ್ಲಿ ಮಾತ್ರ ಪ್ರೈಸ್ ಆಕ್ಷನ್ ಸ್ಟ್ರಾಟಜಿ ವರ್ಕ್ ಆಗೋದು ನಾರ್ಮಲಾಗಿ. ಆ ಪ್ರೈಸ್ನ ಮೂಮೆಂಟ್ನ ನೀವು ಕ್ಯಾಪ್ಚರ್ ಮಾಡ್ಕೊಂಡ್ರೆ ಮಾತ್ರ ಗುಡ್ ಪ್ರಾಫಿಟ್ ಅರ್ನ್ ಮಾಡೋಕ್ಕಾಗೋದು ನಾರ್ಮಲಾಗಿ ಯಾವುದೇ ಟ್ರೇಡಲ್ಲಿ ಆದರೂ. ಆ್ಯಂಡ್ ಮ್ಯಾಕ್ಸಿಮಮ್ ಅಂದ್ರೆ 1 to 2 ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿ ನಾರ್ಮಲ್ ಡೇಗೆ. ಓಕೆ, ಥ್ಯಾಂಕ್ ಯು ಗೈಸ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮಗೂ ಮೋಟಿವೇಟ್ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ.